ಯೆಹೋಶುವನು 1ನೇ ಅಧ್ಯಾಯ 2 ಮತ್ತು 3ನೇ ವಾಕ್ಯಗಳು. ನನ್ನ ಸೇವಕನಾದ ಮೋಶೆ ಸತ್ತನು. ನೀನು ಈಗ ಎದ್ದು ಸಮಸ್ತ ಪ್ರಜಾ ಸಹಿತವಾಗಿ ಈ ಯೊರ್ದಾನ್ ಹೊಳೆಯನ್ನು ದಾಟಿ ನಾನು ಇಸ್ರಾಯೇಲ್ಯರಿಗೆ ಕೊಡುವ ದೇಶಕ್ಕೆ ಹೋಗು. ನಾನು ಮೋಶೆಗೆ ಹೇಳಿದಂತೆ ನೀವು ಕಾಲಿಡುವ ಸ್ಥಳವನ್ನೆಲ್ಲ ನಿಮಗೆ ಕೊಟ್ಟಿದ್ದೇನೆ. ಈ ವಾಕ್ಯದಲ್ಲಿ ದೇವರು ಕಾನಾನ್ ದೇಶವನ್ನು ಸ್ವಂತರಿಸಿಕೊಳ್ಳುವಂತೆ ಯೆಹೋಶುವನನ್ನು ನೋಡಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಮೋಶೆಯ ಮರಣದ ನಂತರ ದೇವರು ಯೆಹೋಶುವನನ್ನು ಇಸ್ರಾಯೇಲರನ್ನು ಮುನ್ನಡೆಸುವುದಕ್ಕಾಗಿ ಆರಿಸಿಕೊಂಡರು. ಈಗ ಯೆಹೋಶುವನ ಸಂಗಡ ಮಾತನಾಡುತ್ತಾ, ನನ್ನ ಸೇವಕನಾದ ಮೋಶೆ ಸತ್ತನು. ನೀನು ಈಗ ಎದ್ದು ಸಮಸ್ತ ಪ್ರಜಾ ಸಹಿತವಾಗಿ ಈ ಯೊರ್ದಾನ್ ಹೊಳೆಯನ್ನು ದಾಟಿ ನಾನು ಇಸ್ರಾಯೇಲರಿಗೆ ಕೊಡುವ ದೇಶಕ್ಕೆ ಹೋಗು. ನಾನು ಮೋಶೆಗೆ ಹೇಳಿದಂತೆ ನೀವು ಕಾಲಿಡುವ ಸ್ಥಳವನ್ನೆಲ್ಲ ನಿಮಗೆ ಕೊಟ್ಟಿದ್ದೇನೆ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಅಂದರೆ ಇಲ್ಲಿ ಗಮನಿಸುವುದಾದರೆ ದೇವರು ಯೆಹೋಶುವನಿಗೆ ನಾನು ವಾಗ್ದಾನವಾಗಿ ಕೊಟ್ಟಂತ ಕಾನಾನ್ ದೇಶವನ್ನು ಸ್ವಂತರಿಸಿಕೊಳ್ಳುವುದಕ್ಕಾಗಿ ಮುನ್ನಡೆಯುವಂತೆ ಹೇಳುತ್ತಾ ಇದ್ದಾರೆ. ನೋಡುವಂತ ಸಮಯದಲ್ಲಿ ದೇವರು ಈ ದೇಶವನ್ನು ನಿನಗೂ ನಿನ್ನ ಸಂತತಿಗೂ ಕೊಡುತ್ತೇನೆಂಬುದಾಗಿ ಅಬ್ರಹಾಮನಿಗೆ ವಾಗ್ದಾನವನ್ನ ಮಾಡಿದ್ದರು. ಆ ವಾಗ್ದಾನವನ್ನು ಮಾಡಿ 400 ವರ್ಷಗಳಿಗೆ ಮೇಲಾಗಿದೆ. ಅದರ ನಂತರ ದೇವರು ಇಸ್ರಾಯೇಲ್ಯರನ್ನು ಐಗುಪ್ತ ದೇಶದಿಂದ ಬಿಡಿಸಿ ಹೊರತಂದು ಕಾನಾನ್ ದೇಶವನ್ನು ಅವರಿಗೆ ಸ್ವಂತವಾಗಿ ಕೊಡುವುದಕ್ಕಾಗಿ ನಡೆಸಿಕೊಂಡು ಬಂದು ಈಗ 40 ವರ್ಷಗಳು ಕೂಡ ಆಗಿ ಹೋಗಿದೆ. ಎಷ್ಟೋ ಸಂತತಿಗಳು, ಎಷ್ಟೋ ತಲೆಮಾರುಗಳು ಇಲ್ಲಿ ಬದಲಾಗಿ ಹೋಗಿದೆ. ಆದರೂ ಕೂಡ ದೇವರು ತಾನು ಹೇಳಿದ್ದನ್ನು ಹಾಗೆ ನೆರವೇರಿಸುವಂತೆ ಯೆಹೋಶುವನ ಮೂಲಕವಾಗಿ ಕಾನಾನ್ ದೇಶವನ್ನ ಇಸ್ರಾಯೇಲರ ಕರಗಳಲ್ಲಿ ಒಪ್ಪಿಸುವಂತೆ ಕಾರ್ಯಗಳನ್ನ ಮಾಡುತ್ತಾ ಇದ್ದಾರೆ. ಇದೇ ಪ್ರಕಾರವಾಗಿ ದಿವಸಗಳಲ್ಲಿ ಕೂಡ ಎಷ್ಟೇ ಸಂತತಿಗಳು ಬದಲಾಗಬಹುದು, ಎಷ್ಟೇ ತಲೆಮಾರುಗಳು ಬದಲಾಗಬಹುದು, ಅಧಿಕಾರಗಳು ಬದಲಾಗಬಹುದು, ಲೋಕವೇ ಮಾರ್ಪಡಬಹುದು. ಆದರೆ ದೇವರು ತಾನು ನುಡಿದಂತ ವಾಗ್ದಾನಗಳನ್ನ ಯಥಾಪ್ರಕಾರವಾಗಿ ಹಾಗೆಯೇ ನೆರವೇರಿಸುವಂತ ದೇವರು. ಅದರಲ್ಲಿ ಯಾವುದೇ ಬದಲಾವಣೆ ಬರುವುದಿಲ್ಲ. ಆತನು ಆಗ್ರಹಿಸಿದ್ದೇ ನಿಲ್ಲುವಂಥದ್ದು, ಆತನು ಯೋಚಿಸಿದ್ದೇ ನೆರವೇರುವಂಥದ್ದು. ಆದ್ದರಿಂದ ಈ ದಿವಸಗಳಲ್ಲಿ ನಿಮ್ಮ ಜೀವಿತದಲ್ಲಿ ದೇವರು ಏನು ವಾಗ್ದಾನವನ್ನ ನುಡಿದಿದ್ದಾರೋ, ಏನನ್ನ ಮಾಡುತ್ತೇನೆ, ಏನನ್ನ ನೆರವೇರಿಸುತ್ತೇನೆಂಬುದಾಗಿ ಸ್ಪಷ್ಟವಾಗಿ ಹೇಳಿದ್ದಾರೋ ಅದನ್ನು ಖಂಡಿತವಾಗಿ ದೇವರು ನೆರವೇರಿಸಿಯೇ ನೆರವೇರಿಸುತ್ತಾರೆ. ಆತನು ನಿನ್ನೆ, ಇಂದು, ನಾಳೆ ಎಂದಿಗೂ ಬದಲಾಗದೇ ಇರುವಂತಹ ದೇವರು. ಆತನ ಬಾಯಿಂದ ಒಂದು ಮಾತು ಹೊರಟ ಮೇಲೆ ಅದು ನಿಶ್ಚಯವಾಗಿ ನೆರವೇರಿಯೇ ನೆರವೇರುತ್ತದೆ. ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಅದು ನೆರವೇರುವುದಕ್ಕೆ ತಕ್ಕಂತ ಜೀವಿತವನ್ನು ನಾವು ಜೀವಿಸುವುದಾದರೆ ಖಂಡಿತವಾಗಿ ಅದು ನೆರವೇರುವುದು ನಮ್ಮ ಕಣ್ಣುಗಳು ಕಾಣುತ್ತವೆ, ನಮ್ಮ ಜೀವಿತವು ಅನುಭವಿಸುತ್ತದೆ, ಅನೇಕರಿಗೆ ಸಾಕ್ಷಿಗಳಾಗಿ ಪ್ರಕಾಶಿಸಬಹುದಾಗಿದೆ. ಆದ್ದರಿಂದ ಈ ದಿವಸಗಳಲ್ಲಿ ದೇವರ ಮಾತುಗಳು, ದೇವರ ವಾಗ್ದಾನಗಳು ಎಂದಿಗೂ ಸುಳ್ಳಾಗುವುದಿಲ್ಲ. ಆತನು ಖಂಡಿತವಾಗಿ ತಾನು ಹೇಳಿದ್ದನ್ನು ಹಾಗೆ ಮಾಡುತ್ತಾನೆ ಎಂಬುದನ್ನು ತಿಳಿದು ನಿಮ್ಮ ಜೀವಿತದಲ್ಲಿ ದೇವರು ಏನೇನನ್ನು ವಾಗ್ದಾನವಾಗಿ ನುಡಿದಿದ್ದಾರೋ ಅದರ ವಿಷಯವಾಗಿ ದೃಢವಾದಂತಹ ನಂಬಿಕೆಯಿಂದ, ನಿರೀಕ್ಷೆಯಿಂದ ಕರ್ತನಿಗೆ ಸ್ತೋತ್ರ ಯಜ್ಞಗಳನ್ನು ಸಮರ್ಪಿಸುತ್ತಾ ಇರಿ. ಆ ವಾಗ್ದಾನಕ್ಕನುಗುಣವಾಗಿ ನಿಮ್ಮ ಜೀವಿತವನ್ನ ರೂಪಿಸಿಕೊಳ್ಳಿ. ಕರ್ತನ ಬಲದಿಂದ ಜೀವಿತವನ್ನ ಮುನ್ನಡೆಸಿರಿ. ನಿಶ್ಚಯವಾಗಿ ಕರ್ತನು ಹೇಳಿದ್ದು ಹಾಗೆ ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಸೇವೆಯಲ್ಲಿ ಪ್ರತಿಯೊಂದು ಕಾರ್ಯಗಳಲ್ಲಿ ಕೂಡ ನೆರವೇರುವುದನ್ನು ನೀವು ಅನುಭವಿಸಬಹುದು. ಅದರಲ್ಲಿ ತೃಪ್ತಿಯಾಗಿ ಸಂತೋಷವಾಗಿ ಜೀವಿಸಬಹುದು. ಕರ್ತನ ನಾಮದ ಮಹಿಮೆಗಳಾಗಿ ಶೋಭಿಸಬಹುದು ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ದಿವಸಗಳಲ್ಲಿ 400ಕ್ಕೂ ಹೆಚ್ಚಿನ ವರ್ಷಗಳ ಹಿಂದೆ ನೀನು ಅಬ್ರಹಾಮನಿಗೆ ಮಾಡಿದಂಥ ವಾಗ್ದಾನವನ್ನ, ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಹೊರತರುವಂತ ಸಮಯದಲ್ಲಿ ನೀನಿಟ್ಟಿದಂಥ ಉದ್ದೇಶವನ್ನ ಯೆಹೋಶುವನ ಮೂಲಕವಾಗಿ ಹಾಗೆ ನೆರವೇರಿಸಿದಂತೆ ಇಸ್ರಾಯೇಲಿಗೆ ಕರ್ತನೆ ಕಾನಾನ್ ದೇಶವನ್ನ ಸ್ವಾಸ್ಥ್ಯವಾಗಿ ಕೊಟ್ಟ ಹಾಗೆ ಈ ದಿವಸಗಳಲ್ಲಿ ಕರ್ತನೆ ಮಾತು ಕೊಟ್ಟಂತ ದೇವರು, ವಾಗ್ದಾನ ಮಾಡಿದಂತ ದೇವರಪ್ಪ, ನಿನ್ನ ಮಾತು ತಪ್ಪದವನು, ಮಾತು ಬದಲಾಯಿಸದವನು, ನೀನು ನಂಬಿಗಸ್ತನೇ ಆಗಿದ್ದೀಯ. ನಿನ್ನ ಕರಗಳಲ್ಲಪ್ಪ ನಮ್ಮ ಜೀವಿತ ಇರುವುದರಿಂದ ಖಂಡಿತವಾಗಿ ವಾಗ್ದಾನಗಳನ್ನ ಪರಿಪೂರ್ಣವಾಗಿ ಹೊಂದುತ್ತೇವೆ, ಅದರಲ್ಲಿ ಸಂತೋಷ ಪಡುತ್ತೇವೆಂಬಂತ ದೃಢತೆಯಲ್ಲಿ ಜೀವಿತಗಳನ್ನು ನಡೆಸುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು. ಎಲ್ಲ ಸಂದೇಹದ ಆತ್ಮಗಳು, ಹಿಂಜಾರುವಂತ ಸ್ವಭಾವಗಳು, ದೇವರನ್ನ ಬಿಟ್ಟು ಅಗಲುವಂತ, ಪಾಪಗಳಲ್ಲಿ ಬೀಳುವಂತ, ಸೈತಾನನ ಕುಯುಕ್ತಿಗಳಿಗೆ ಒಳಗಾಗುವಂತ ಸಕಲ
ಕ್ರಿಯೆಗಳು ಯೇಸುವಿನ ನಾಮದಲ್ಲಿ ಜೀವಿತಗಳನ್ನು, ಕುಟುಂಬಗಳನ್ನು ಬಿಟ್ಟು ಹೋಗಲಿ. ಯೇಸುವಿನ ನಾಮದಲ್ಲಿ ಅವಿಧೇಯತೆಗಳು ನೀಗಿ ಹೋಗಲಿ. ಕರ್ತನಿಗೆ ವಿಧೇಯರಾಗಿದ್ದು ಆತನು ಒಪ್ಪುವಂಥ ಸಮರ್ಪಣೆಯಲ್ಲಿ, ಆತನು ಒಪ್ಪುವಂಥ ಸ್ವಭಾವಗಳಲ್ಲಿ ಜೀವಿತವನ್ನು ಮುನ್ನಡೆಸುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಕೃಪೆಯನ್ನು ಅನುಗ್ರಹಿಸು ಕರ್ತನೆ. ಪರಿಶುದ್ಧಾತ್ಮನ ಸಹಾಯವನ್ನು ದಯಪಾಲಿಸು. ಜೀವಿತಗಳಪ್ಪ ತಕ್ಕ ಹಾಗೆ ಮಾರ್ಪಡಲಿ. ನಿನ್ನ ವಾಗ್ದಾನಗಳ ಪರಿಪೂರ್ಣತೆಯನ್ನು ಅನುಭವಿಸಲಿ. ನಿನ್ನ ಮಾತುಗಳು, ನಿನ್ನ ಆಶೀರ್ವಾದಗಳು ಕರ್ತನೆ ಜೀವಿತಗಳಲ್ಲಿ ನೆರವೇರಲಿ. ನಿನ್ನ ನಾಮ ಒಂದೇ ಮಹಿಮೆಗೊಳ್ಳುವಂಥ ಅದ್ಭುತ ಕಾರ್ಯಗಳನ್ನು, ಅತಿಶಯ ಕಾರ್ಯಗಳನ್ನು ಮಾಡು. ಜೀವಿತದಲ್ಲಿ ಯಾವುದೇ ಕೊರತೆಗಳಿಲ್ಲದಿರುವಂಥ ಸಮೃದ್ಧಿಯಾದಂಥ ಸಂತೋಷಭರಿತವಾದಂಥ ಜೀವಿತವನ್ನು ಅನುಗ್ರಹಿಸು, ಆಶೀರ್ವದಿಸು. ನಿನ್ನ ಅರ್ಥಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನು ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾತನಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.